ಸ್ನೇಹಿತರೆ, ನಮಸ್ಕಾರ. ಮಾಡೋದೆಲ್ಲ ಮಾಡಿಬಿಟ್ಟು ನಾನೇನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪೋಸ್ ಕೊಡೋದ್ರಲ್ಲಿ ಕೆಲವು ಕಲಾವಿದರು ಸಿಕ್ಕಾಪಟ್ಟೆ ಪಾಪ್ಯುಲರ್. ಅದೇ ಸಾಲಿಗೆ ಸೇರ್ತಾರಾ ಈ ಭವ್ಯಗೌಡ ಅನ್ನುವಂಥ ಪ್ರಶ್ನೆ ಈಗ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕನ್ನಡ ಧಾರಾವಾಹಿ ಪ್ರಸಾರ ಆಗದೇ ಇರೋದಕ್ಕೆ ಮತ್ತು ಕಲರ್ಸ್ ಕನ್ನಡ ಭವ್ಯ ವಿರುದ್ಧ ಕೇಸನ್ನು ಹಾಕೋದಕ್ಕೆ ನೇರವಾದಂತಹ ಹೊಣೆಗಾರಿಕೆಯನ್ನು ಹೊರಬೇಕಾಗಿರೋದು ಇದೇ ಭವ್ಯಗೌಡ. ಕಾರಣ, ಭವ್ಯಗೌಡಗೆ ಸೆನ್ಸ್ ಇರಬೇಕಾಗಿತ್ತು. ನಾನು 6 ತಿಂಗಳುಗಳ ಕಾಲ ಯಾವುದೇ ಬೇರೆ ಚಾನಲ್ನ ಪ್ರಾಜೆಕ್ಟ್ಗಳಲ್ಲಿ ನಟಿಸುವಂತಿಲ್ಲ ಅನ್ನುವಂತಹ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದೀನಿ ಎನ್ನುವಂತಹ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಬಟ್ ಅದು ಇರದೆ ತನ್ನ ಅಹಂಕಾರವನ್ನು ಪ್ರದರ್ಶಿಸಿದ ಪರಿಣಾಮ, ಕಾನೂನಲ್ಲಿ ನೋಡ್ಕೊಳ್ತೀನಿ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನು ಆಕೆ ದರ್ಪದಿಂದ ಮಾತನಾಡಿದಂಥ ಪರಿಣಾಮ ಕಲರ್ಸ್ ಕನ್ನಡ ವಾಹಿನಿ ಕೇಸ್ ಹಾಕಬೇಕು ಬಂತು. ಕೇಸ್ ಹಾಕಿದ್ರ ಪರಿಣಾಮ ಏನಾಯಿತು? ಕನ್ನಡ ಧಾರಾವಾಹಿ ಪ್ರಸಾರವೇ ನಿಲ್ಲಿಸ್ಬಿಡ್ತು. ಕನ್ನಡ ಧಾರಾವಾಹಿ ಪ್ರಸಾರ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಇವತ್ತಿಗೂ ಕೂಡ ಕನ್ನಡ ಧಾರಾವಾಹಿ ಶುರುವಾಗಲಿಲ್ಲ. ಇವತ್ತು ಶುರುವಾಗುತ್ತೆ, ನಾಳೆ ಶುರುವಾಗುತ್ತೆ ಅಂತೇಳಿ ಕಾಯ್ತಿದ್ದಂತಹ ವೀಕ್ಷಕರಿಗೆ ಈಗ ಜುಲೈ 15ರವರೆಗೂ ಕೂಡ ಕಾಯಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಕನ್ನಡ ಧಾರಾವಾಹಿಯ ನಟಿಯಾಗಿದ್ದಂತಹ ಇದೇ ಭವ್ಯಗೌಡ ಎಲ್ಲಿ ಈ ಸೀರಿಯಲ್ನಿಂದ ತನ್ನನ್ನು ಹೊರಗಡೆ ಹಾಕ್ತಾರೇನೋ ಅನ್ನುವಂಥ ಆತಂಕದಲ್ಲಿ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ತನ್ನಿಂದ ಹೀಗಾಯ್ತಲ್ಲ ಅನ್ನುವಂಥ ಯಾವ ಗಿಲ್ಟಿನೆಸ್ ಕೂಡ ಆಕೆಗೆ ಕಾಡ್ತಿಲ್ಲ ಅನ್ನೋದು ಕೂಡ ಕಟುವಾಸ್ತವ. ಅದೇ ಕಾರಣಕ್ಕೆ ಆಕೆ ಹಾಕಿರುವಂಥ ಇದೊಂದು ಪೋಸ್ಟು ಆಕೆಯ ಮನಸ್ಥಿತಿಯನ್ನು ಈಗ ಸಾರಿ ಸಾರಿ ಹೇಳ್ತಿದೆ. ಹಾಗಾದರೆ ಏನಂತೇಳಿ ಪೋಸ್ಟ್ ಹಾಕಿದ್ದಾರೆ ಭವ್ಯ? ಅದರ ಉದ್ದೇಶ ಏನು, ಅದರ ಇಂಪ್ಯಾಕ್ಟ್ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಪೋಸ್ಟ್ನ ಬಗ್ಗೆ ನಾನು ಮಾತನಾಡ್ತಿರೋದು. ಅಸಲಿಗೆ ಈ ಪೋಸ್ಟನ್ನು ಹಾಕಿರೋದು ಬೇರೆ ಯಾರು ಅಲ್ಲ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಹಾಲಿ ಕನ್ನಡ ಧಾರಾವಾಹಿನ ನಟಿ ಇದೇ ಭವ್ಯಗೌಡ. ಹೌದು, ತುಳಿದ ಜಾಗದಲ್ಲೇ ಬೆಳೆದು ತೋರಿಸು ಅಂತೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಹಂಚಿಕೊಂಡಿರುವಂಥ ಭವ್ಯ ಈ ಸ್ಟೋರಿಯಿಂದ ಯಾರಿಗೆ ಏನು ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಅರ್ಥ ಆಗ್ತಿಲ್ಲ. ಕಾರಣ, ಭವ್ಯಗೌಡ ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದರು. ಅದಾದಮೇಲೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಭವ್ಯಗೌಡ ಒಂದು ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಕಂಡಂಥ ಫ್ಯಾನ್ಸು ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದ್ದಾವೆ. ಅಷ್ಟಕ್ಕೂ ಆ ಸ್ಟೋರಿ ಅಥವಾ ಆ ಪೋಸ್ಟ್ ಏನು ಗೊತ್ತಾ? ಅದೇ ಇದು. ಮಣ್ಣಿನ ಮೇಲೆ ಶೂ ಗುರುತಿರುವಂಥ ಫೋಟೋವನ್ನು ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಶೂನಿಂದ ತುಳಿದ ಜಾಗದಲ್ಲಿ ಗಿಡ ಚಿಗುರಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದರ ಜೊತೆಗೆ ತುಳಿದ ಜಾಗದಲ್ಲೇ ಬೆಳೆದು ತೋರಿಸು ಅಂತ ಹೇಳ್ಬಿಟ್ಟು ಸಹ ಬರೆಯಲಾಗಿದೆ. ಈ ರೀತಿಯಾಗಿ ಬರೆದಿರುವಂತಹ ಅಥವಾ ಈ ರೀತಿ ಸಂದೇಶವಿರುವಂತಹ ಒಂದು ಫೋಟೋವನ್ನು ಭವ್ಯಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದ ಈಗ ಒಂದಷ್ಟು ಜನ ಕಾಣುವಂತೆ ಮಾಡಿರುವಂಥದ್ದು, ಜೊತೆಗೆ ಈ ರೀತಿ ಶೇರ್ ಮಾಡಿಕೊಂಡಿರುವಂಥದ್ದು ಭಾರಿ ಚರ್ಚೆಗೆ, ಭಾರಿ ಕುತೂಹಲಕ್ಕೆ, 108 ಪ್ರಶ್ನೆಗಳಿಗೆ ಕಾರಣವಾಗಿದೆ. ಹೌದು, ತುಳಿದ ಜಾಗದಲ್ಲಿ ಬೆಳೆದು ತೋರಿಸುವಂತಹ ಉದ್ದೇಶ ಏನು ಅಂತ ಹೇಳಿ ಈಗ ಭವ್ಯಗೆ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಅಲ್ಲಿಗೆ ಭವ್ಯಗೌಡ ಯಾರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ, ಅಥವಾ ಭವ್ಯಗೌಡ ಯಾರಿಗೆ ಈ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನೋದು ಮೊದಲ ಪ್ರಶ್ನೆ. ಭವ್ಯಗೌಡರನ್ನು ತುಳಿಯುವಂಥ ಪ್ರಯತ್ನ ಮಾಡಿದ್ಯಾರು ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಈ ರೀತಿಯಾದಂತಹ ಕುತಂತ್ರಗಳು ನಡೆದಿದೆಯಾ ಅನ್ನೋದು ಮೂರನೇ ಪ್ರಶ್ನೆ. ಅಂದರೆ ಭವ್ಯಗೌಡರನ್ನು ತುಳಿಯುವಂಥ ಪ್ರಯತ್ನ ಅಥವಾ ಆ ರೀತಿಯಾದಂಥ ಕುತಂತ್ರಗಳು ನಡೆದಿದೆಯಾ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ಅವಮಾನವಾದಂಥ ಜಾಗದಲ್ಲೇ ಸನ್ಮಾನವನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ಭವ್ಯ ಮನಸ್ಸು ಮಾಡಿದ್ದಾರಾ ಅನ್ನೋದು ನಾಲ್ಕನೇ ಪ್ರಶ್ನೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಫ್ಯಾನ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಭವ್ಯ ಅವರಿಗೆ ಎತ್ತುತ್ತಿದ್ದಾರೆ. ಏನಮ್ಮ ನಿಮ್ಮ ಸಮಸ್ಯೆ ಅಂತೇಳಿ. ಇನ್ಫ್ಯಾಕ್ಟು ಆ ಪೋಸ್ಟ್ನ ಕಮೆಂಟ್ ಜಾಗದಲ್ಲಿ ಅವಕಾಶ ಇದ್ದಿದ್ದರೆ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಸ್ ಕೂಡ ಬರ್ತಿತ್ತು ಅನ್ನೋದನ್ನು ಕೂಡ ಮರಿಬಾರ್ದು. ಬಿಗ್ ಬಾಸ್ ಸೀಸನ್ 11 ಮುಗಿದ ಬಳಿಕ ಭವ್ಯ ಜೀ ಕನ್ನಡ ವಾಹಿನಿಯಿಂದ ಬುಲಾ ಬರುತ್ತೆ. ಕಿರಣ್ ರಾಜ್ ನಟನೆಯ ಕನ್ನಡ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶವನ್ನು ಕೊಡ್ತಾರೆ. ಅದಕ್ಕೆ ಭವ್ಯ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಎಸ್ ಅಂತೇಳಿ ಹೇಳಿಬಿಡ್ತಾರೆ. ಕರ್ಣ ಅನ್ನುವಂಥ ಸೀರಿಯಲ್ಲು ಅನೌನ್ಸ್ ಆಗುತ್ತೆ. ಕಿರಣ್ ರಾಜ್ ಅವರು ಇಲ್ಲಿ ಗೈನಕಾಲಜಿಸ್ಟ್ ಆಗಿ ಭವ್ಯ ಜೊತೆಗೆ ನಟಿಸ್ತಾರೆ. ಭವ್ಯಗೌಡ ಮೆಡಿಕಲ್ ಸ್ಟೂಡೆಂಟ್ ಆಗಿ ಅಭಿನಯಿಸ್ತಿದ್ದಾರೆ. ಕಿರಣ್ ರಾಜ್ ಮತ್ತು ಭವ್ಯಗೌಡ ಇರುವಂತಹ ಧಾರಾವಾಹಿಯ ಪ್ರೋಮೋ ಸಾಂಗು ಎಲ್ಲವೂ ಕೂಡ ಬಿಡುಗಡೆಯಾಗಿತ್ತು. ಇನ್ನು ನಮ್ರತಗೌಡ ಇದೇ ಸೀರಿಯಲ್ನಲ್ಲಿರೋದು ಮತ್ತೊಂದು ವಿಶೇಷ. ಇನ್ನೇನು ಜೂನ್ 16ರಂದು ಕನ್ನಡ ಧಾರಾವಾಹಿ ಪ್ರಸಾರ ಆರಂಭ ಆಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಪ್ರತಿಸ್ಪರ್ಧಿ ಚಾನಲ್ ಕಲರ್ಸ್ ಚಾನಲ್ ಕೋರ್ಟ್ ಮೆಟ್ಟಿಲೇರಿದಂಥ ಪರಿಣಾಮ ಕನ್ನಡ ಪ್ರಸಾರಕ್ಕೆ ಸ್ಟೇ ಆರ್ಡರನ್ನು ತಂದುಬಿಡ್ತು.
ಈ ಕಲರ್ಸ್ ಕನ್ನಡ ಹಾಗೂ ಭವ್ಯಗೌಡ ಮಧ್ಯೆ ಒಪ್ಪಂದ ಆಗಿತ್ತು ನೋಡಿ. ಆ ಒಪ್ಪಂದಿನ ಪ್ರಕಾರ ಅಥವಾ ಆ ಕರಾರಿನ ಪ್ರಕಾರ ಒಂದಷ್ಟು ತಿಂಗಳುಗಳ ಕಾಲ ಭವ್ಯಗೌಡ ಬೇರೆ ಚಾನಲ್ಗಾಗಿ ಕೆಲಸವನ್ನು ಮಾಡುವಂತಿರಲಿಲ್ಲ. ಈಗ ಅಗ್ರಿಮೆಂಟ್ ಮುರಿದು ಭವ್ಯಗೌಡ ವಿರುದ್ಧ ಯಾವಾಗ ದೂರನ್ನು ಕೊಡ್ತೋ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲ, ನೀವು ಆ ಧಾರಾವಾಹಿಯನ್ನು ಪ್ರಸಾರ ಮಾಡಬಾರ್ದು ಅನ್ನೋಂಥ ಸೂಚನೆಯನ್ನು ಕೊಟ್ಬಿಡುತ್ತೆ. ಈಗ ಗೀತಾ ಸೀರಿಯಲ್ ಮೂಲಕ ಸ್ವಾಭಿಮಾನಿ ಗೀತಾ ಆಗಿ ಖ್ಯಾತಿಯನ್ನು ಪಡೆದಿದ್ದಂಥ ಭವ್ಯಗೌಡ ಗೀತಾ ಸೀರಿಯಲ್ ಎಂಡ್ ಆದ ಬಳಿಕ ಬಿಗ್ ಬಾಸ್ ಸೀಸನ್ 11ಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಬೇರೆ ಬೇರೆ ಕಾಂಟ್ರವರ್ಸಿಗಳಲ್ಲಿ ಈಕೆ ಗುರುತಿಸ್ಕೊಳ್ತಾಳೆ. ಇದಾದ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸು ರಿಯಾಲಿಟಿ ಶೋಗೂ ಕೂಡ ಭವ್ಯ ಆಯ್ಕೆ ಆಗ್ತಾರೆ. ಆದರೆ ಹೆಲ್ತ್ ರೀಸನ್ನಿಂದ ಈ ರಿಯಾಲಿಟಿ ಶೋಗೆ ಭವ್ಯಗೌಡ ಹೋಗೋದಿಲ್ಲ. ಆನಂತರ ಕರ್ಣನಿಗೆ ನಿಧಿಯಾಗಿ ಭವ್ಯ ನಟಿಸುವಂತಹ ಇನ್ನೇನು ಮೊದಲ ಹೆಜ್ಜೆ ಇಡಬೇಕು ಅಷ್ಟೊತ್ತಿಗೆ ದೊಡ್ಡ ಶಾಕ್ ಎದುರಾಗುತ್ತೆ. ಈಗ ಅವ್ರೇನು ಪೋಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ, ತುಳಿದಂಥ ಜಾಗದಲ್ಲಿ ಬೆಳೆದು ತೋರಿಸು ಅಂತೇಳಿ. ಈ ಪೋಸ್ಟ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನೀವು ಆಲೋಚನೆ ಮಾಡಿ, ತುಳಿದಂಥ ಜಾಗದಲ್ಲಿ ಬೆಳೆದು ತೋರಿಸು ಈ ಪೋಸ್ಟ್ಗೂ ಈಗ ಭವ್ಯ ಮೇಲೆ ಬಂದಿರುವಂತಹ ಅಥವಾ ಬಿದ್ದಿರುವಂಥ ಕೇಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಭವ್ಯಗೆ ಗೊತ್ತಿರಬೇಕಾಗಿತ್ತು ತಾನು ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದೇನೆ ಅನ್ನುವಂಥದ್ದು. ಗೊತ್ತಿದ್ದಂಥ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ಡೈರೆಕ್ಟರ್ಗೆ ಆರಂಭದಲ್ಲೇ ಹೇಳಿಬಿಟ್ಟಿದ್ರೆ, ಇಲ್ಲ ರೀ ಹೀಗಿದೆ, ಜೂನ್ 15ಕ್ಕೆ ಆಗೋದಿಲ್ಲ, ಜೂನ್ 16ಕ್ಕೂ ಕೂಡ ಆಗೋದಿಲ್ಲ, ಏನೇ ಇದ್ರೂ ಕೂಡ ಜುಲೈ 15ರ ಬಳಿಕ ನನ್ನ ಅಗ್ರಿಮೆಂಟ್ ಮುಗಿಯುತ್ತೆ, ಹಾಗಾಗಿ ಆ ನಂತರ ಪ್ರಸಾರ ಮಾಡಿ ಎನ್ನುವಂತಹ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೋದಾಗಿತ್ತು ಯಾರಿಗೆ, ಜೀ ಕನ್ನಡ ವಾಹಿನಿಗೆ. ಅಟ್ ದಿ ಸೇಮ್ ಟೈಮ್ ಕಲರ್ಸ್ ವಾಹಿನಿ ಜೊತೆಗೂ ಕೂಡ ಕೂತು ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಅಂದರೆ ಈ ರೀತಿ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆಯ ಅವಕಾಶ, ಅದನ್ನು ಸದುಪಯೋಗ ಪಡಿಸ್ಕೊಳ್ತೇನೆ, ಮುಂದೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಕರೀರಿ, ಖಂಡಿತವಾಗ್ಲೂ ಕೂಡ ಬರ್ತೇನೆ, ನಾನು ಅವ್ರಿಗೂ ಕೂಡ ಕಂಡೀಷನ್ಸನ್ನು ಹಾಕಿರ್ತೇನೆ. ಈ ರೀತಿಯಾಗಿ ಒಂದು ಬುದ್ಧಿವಂತಿಕೆಯ ಮಾತುಗಾರಿಕೆಯನ್ನು ಆಡಿದಿದ್ದರೆ ಬಹುಶಃ ಎರಡೂ ಕೆಲಸಗಳು ಕೂಡ ತುಂಬ ಆರಾಮಾಗಿ ನಡೆದು ಹೋಗ್ಬಿಡ್ತಿತ್ತು. ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತೇನು ಹೇಳ್ತಾರಲ್ಲ, ಆ ರೀತಿ ಎರಡೂ ಕೂಡ ಆರಾಮಾಗಿ ನಡೆದು ಹೋಗ್ತಿತ್ತು. ಬಟ್ಟು ಇಲ್ಲಿ ಭವ್ಯಗೌಡ ಮಾಡಿದಂಥ ಒಂದೇ ಒಂದು ತಪ್ಪಿನ ಪರಿಣಾಮ ಈಗ ಈ ರೀತಿಯಾದಂಥ ಪರಿಸ್ಥಿತಿ ಬಂದು ಕೂತಿದೆ. ದಿನಕ್ಕೆ ಭವ್ಯ ಟೆನ್ಷನ್ ಕೂಡ ಹೆಚ್ಚಾಗ್ತಿದೆ. ಎಲ್ಲಿ ಸೀರಿಯಲ್ನಿಂದ ನನ್ನನ್ನು ಹೊರಗೆ ಹಾಕ್ತಾರೆ ಅನ್ನುವಂಥ ಭಯವು ಕೂಡ ಆಕೆಗೆ ಕಾಡ್ತಿದೆ. ಆದರೆ ಆ ರೀತಿಯಾದಂಥ ಸನ್ನಿವೇಶ ಬರೋದು ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ಆಕೆಯನ್ನು ಹೊರಗಾಕಿ ಸೀರಿಯಲನ್ನು ಮುನ್ನಡೆಸುವಂಥ ಆಲೋಚನೆಯಲ್ಲಿ ಸೀರಿಯಲ್ ತಂಡ ಇಲ್ಲ ಅನ್ನೋದು ಸ್ಪಷ್ಟ. ಬಟ್ ಒಂದು ಕ್ಲಿಯರ್ ಆಗ್ತಿದೆ, ಏನಾದರೂ ಆಗಲಿ ಈ ಕರ್ಣ ಧಾರಾವಾಹಿಯಲ್ಲಿ ನಾನು ಇರಲೇಬೇಕು ಅನ್ನುವಂಥದ್ದು ಆಕೆಯ ಪ್ರಯತ್ನ. ಅದೇ ಕಾರಣಕ್ಕೆ ತುಳಿದ ಜಾಗದಲ್ಲೇ ಬೆಳೆದು ತೋರಿಸು ಅಂಥೇಳಿ, ಅಂದರೆ ಈಗ ಏನು ತುಳಿದಿದ್ದಾರೆ ನೋಡಿ ಆರಂಭದಲ್ಲಿ, ಅದನ್ನು ಬೆಳೆದು ತೋರಿಸು ಅಂತೇಳಿಬಿಟ್ಟು ಈಕೆ ಪೋಸ್ಟನ್ನು ಹಾಕ್ಕೊಂಡಿರೋವಂಥದ್ದು. ಈ ಸಂದೇಶವನ್ನು ಯಾರಿಗೆ ಕೊಟ್ಟರು, ಕಲರ್ ಸ್ಟ್ರೀಮಿಗೆ ಕೊಟ್ಟರೋ ಅಥವಾ ಬೇರೆ ಯಾರಿಗಾದರೂ ಕೊಟ್ಟರೋ ಗೊತ್ತಿಲ್ಲ. ಬಟ್ ಏನೋ ಒಂದು ಡೆವಲಪ್ಮೆಂಟ್ಗಳು ಇನ್ಸೈಡಲ್ಲಿ ಆಗಿದೆ ಅನ್ನೋದು ಈ ಸಂದೇಶ ಸಾರಿ ಹೇಳ್ತಿದೆ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮಗೆ ಈಕೆಯ ಈ ಒಂದು ಪೋಸ್ಟ್ನ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಭವ್ಯ ನಟನೆಗೆ ನೀವೆಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.